ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮಂಗಳವಾರದ್ದು ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಇದು ಹಾಲು ಕಾಸೋಣ ಅಂತ ಅಂದ್ಬಿಟ್ಟು ಮೋಕ್ಷಿತ್ಗೆ ಹಾಲು ಕಾಸ್ಕೊಟ್ಟೆ. ಮತ್ತು ಇನ್ನೊಂದು ಕಡೆ ಸರಿ ಇಡೋಣ ಅಂತ ಮಾಲ್ಟ್ ಪೌಡರ್ ಹಾಕಿ ಸರಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಎಲ್ಲ ಫ್ರೆಶ್ ಅಪ್ ಆಗಿದ್ದೀನಿ ಆಲ್ರೆಡಿ. ಅದನ್ನು ಮಾಲ್ಟ್ ಪೌಡರ್ ಅದು ಕುಡಿದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಇದು ವೆರೈಟಿ ಉಪ್ಪಿಟ್ಟು ಮಾಡಿದ್ದೆ, ರಾಗಿ ಉಪ್ಪಿಟ್ಟು ಅಂತ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಆ ವಿಡಿಯೋದಲ್ಲಿ ನೋಡಿ ಮಾಡಿದ್ದೆ. ಇದು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಮಾಡಿದಾಗ ಟೇಸ್ಟ್ ನೋಡಿ ಹೇಳೋಣ ಅಂತ ಮಾಡಿರಲಿಲ್ಲ ವಿಡಿಯೋ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇನ್ನೊಂದ್ಸಲ ಮಾಡಿದಾಗ ವಿಡಿಯೋನ ರೆಸಿಪಿನ ಶೇರ್ ಮಾಡ್ತೀನಿ. ಮತ್ತು ಬಂದುಬಿಟ್ಟು ಇಲ್ಲಿ ಮೋಕ್ಷಿತೆಲ್ಲ ಟಿಫನ್ ಮಾಡಿಬಿಟ್ಟು ಅವ್ರ ಅಪ್ಪನೂ ಟಿಫನ್ ಮಾಡೋದು ಆಫೀಸ್ಗೆ ಹೋದರು. ಮತ್ತು ಇವನಿಗೆ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಇಲ್ಲಿ ಮಲಗಿಸೋಣ ಅಂತ ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಮಲ್ಕೊಂಡಿಲ್ಲ. ಹಾಗಾಗಿ ಇನ್ನು ಮಧ್ಯಾಹ್ನ 1 ಗಂಟೆ ಆಗಿಬಿಡ್ತು. ಅಷ್ಟೊತ್ತಿಗೆ ನಾನು ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ, ಆಟ್ ಬಾಕ್ಸಲ್ಲಿ. ಅದನ್ನು ತಿನ್ನೋಣ ಅಂತ ತಗೊಂಡು ತಿಂತಾಯಿದ್ರೆ ಅವ್ನು ನನಗೂ ಬೇಕು ಅಂತ, ಹಾಗಾಗಿ ಅವನಿಗೂ ಕೊಟ್ಟೆ. ಅವನು ತಿಂದ, ನಾನು ತಿಂದೆ. ಆಮೇಲೆ ಅವನ್ನ ಮಲಗಿಸ್ಬಿಟ್ಟೆ. 1 ಗಂಟೆಗೆ ಊಟ ಮಾಡಿ ಮಲ್ಕೊಂಡ ಅವನು. ಅದಾದಮೇಲೆ ಅನ್ನಕ್ಕೆ ಇಟ್ಟಿದ್ದೆ. ಮತ್ತು ನಿಮ್ಮದೇ ಸಾಂಬಾರಿತ್ತು ಅಂತ ನಾನು ಸಾಂಬಾರು ಮಾಡಿರಲಿಲ್ಲ. ಮತ್ತು ಇನ್ನು ಬಟ್ಟೆಲ್ಲ ಒಗ್ದಾಕಿರೋವನ್ನ ಹಾರಾಕಿ ಅದಾದಮೇಲೆ ಮತ್ತು ನೆನ್ನೆ ಆರಿರೋ ಬಟ್ಟೆನ ಮಡಚಿಟ್ಟು, ಅದನ್ನು ಮಡಚಿರೋ ಅಂಥ ಬಟ್ಟೆನ ಕಬೋರ್ಡಲ್ಲಿ ಎತ್ತಿಟ್ಟು ನೀಟಾಗಿ ಇನ್ಮೇಲೆ ನಾನು ಕೆಲಸ ಮಾಡಿಕೊಂಡೆ. ಇದು ಟೀ ಮಾಡಿಕೊಂಡು ಟೀ ಕುಡಿದಾದ್ಮೇಲೆ ಅನ್ನ ಆಗಿತ್ತು, ಸಾಂಬಾರಾಗಿತ್ತು. ಮತ್ತು ಇದು ಇಡ್ಲಿಗೆ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ಉದ್ದಿನಬೇಳೆ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ. ನಾಳೆ ಇಡ್ಲಿ ಮಾಡೋಣ ಅಂತ. ಮತ್ತು ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಊಟ ಮಾಡಿಕೊಂಡು ಹೋದರು. ಅದಾದಮೇಲೆ ಮೋಕ್ಷಿತ್ ಎದ್ದ, ಅವನಿಗೆ ಹಾಲು ಕಾಸ್ಕೊಡೋಣ ಅಂತ ಈವ್ನಿಂಗ್ ಹಾಲು ಕಾಸ್ಕೊಟ್ಟೆ. ಮಧ್ಯಾಹ್ನ 1 ಗಂಟೆಗೆ ಉಂಡು ಊಟ ಮಾಡಿ ಮಲಗಿದ್ದನು. 4 ಗಂಟೆಗೆ ಎದ್ದು ಸ್ನ್ಯಾಕ್ಸ್ ಬೇಕು ಅಂದ, ಹಾಗಾಗಿ ಆ್ಯಪಲ್ಲು ಹಚ್ಕೊಟ್ಟೆ, ಹಾಲು ಕಾಸ್ಕೊಟ್ಟೆ, ಕುಡಿದು. ಮತ್ತು ಇನ್ನೇನು ಕಸ ಎಲ್ಲ ಹೊಡೆದ್ಬಿಟ್ಟು ಈವ್ನಿಂಗ್ ದೇವ್ರ ಪೂಜೆ ಮಾಡಿಬಿಟ್ಟು, ಇಲ್ಲೇ ಮಂಗಳವಾರನ ಇವತ್ತು, ಹಾಗಾಗಿ ಚೌಡಮ್ಮ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಅಂತ ನಾನು ಗೊತ್ತಲ್ಲ ಅಮ್ಮುಲು, ಅವಳು, ನಾನು ಮತ್ತು ಅವರಮ್ಮ ಮೋಕ್ಷಿತ್ತು ಹೋದ್ವಿ. ಮತ್ತು ಇನ್ನೊಂದು ಪಾಪುನ ಎತ್ಕೊಂಡು ಹೋಗಿದ್ದೆ. ಇಲ್ಲಿ ನೋಡಿದ್ರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೀಗ ಹಾಕಿದ್ರು. ಹಾಗೆ ಕೈ ಮುಕ್ಕೊಂಡು ಹೂವೆಲ್ಲ ಇಟ್ಟು ಬಂದ್ವಿ. ಮತ್ತು ಅಲ್ಲೇ ಪಾರ್ಕ್ ಇದೆ, ಅಲ್ಲಿ ಗಣೇಶನ ಗುಡಿ ಇತ್ತು, ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಇನ್ನೇನು ಉದ್ದಿನಬೇಳೆ ಎಲ್ಲ ನೆನೆ ಹಾಕಿದ್ನಲ್ಲ, ಅದನ್ನು ಇಡ್ಲಿಗೆ ರುಬ್ಬಿಟ್ಟಾನ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಇಟ್ಟೆ. ಇಲ್ಲಿ ಪಾತ್ರೆ ಮೇಲೆ ಇಡ್ಲಿ ರವೆ ಆದಮೇಲೆ ಮೋಕ್ಷಿತ್ಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೆ, ತಿಂತಾ ಇದ್ದ. ಮತ್ತು ಅನ್ನ ಇತ್ತು, ಬಾಂಡಿ ರೊಟ್ಟಿ ಮಾಡೋಣ ಅಂತಂದು ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಚ್ಬಿಟ್ಟು ನೈಟ್ ಊಟ ಎಲ್ಲ ಆದಮೇಲೆ ಇದು ನಾಳೆ ಬೆಳಿಗ್ಗೆ ಇಡ್ಲಿ ಚಟ್ನಿ ಮಾಡಬೇಕು ಅಂತ ಅಂದ್ಬಿಟ್ಟು ಚಟ್ನಿಗೆ ಇವಾಗಲೇ ಕಡಲೆಬೀಜ ಹುರ್ಕೊಂಡು ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.